ಚಾಮರಾಜನಗರದಲ್ಲಿ ನಡೀತಿದೆ ಮನರಂಜನೆಯ ಮಹಾಪರ್ವ. ಇವತ್ತು ಕೂಡ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದು ಮಜಾವಾದ ಸೀಸನ್ 3 ಇಲ್ಲಿ ಮಜಾ ಯಾವಾಗ್ಲೂ. ಇವತ್ತಿನ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಚಿಕ್ಕ ವಯಸ್ಸಲ್ಲಿ ಅಣ್ಣ ತಪ್ಪಿಸ್ಕೊಳ್ಳೋದು, ತಮ್ಮ ಹುಡುಕೋದು, ಇದನ್ನೆಲ್ಲ ನಾವು ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ ಕಾಲದಿಂದಲೂ ನೋಡ್ಕೊಂಡು ಬರ್ತಾನೆ ಇದೀವಿ. ಆದ್ರೆ ಇಲ್ಲಿ ತಪ್ಪಿಸ್ಕೊಂಡ್ರು ಅಣ್ಣನ ಬಾಮೈದ ಹುಡುಕೊಟ್ಟಿದ್ದಾನೆ. ಯಾವಾಗಲೂ ಎಡ್ವರ್ಟ್ ಮಾಡೋ ಬಾಮೈದ ಇಷ್ಟು ಒಳ್ಳೆ ಕೆಲಸ ಮಾಡ್ತಾನ ಅನ್ನೋದು ನನಗೂ ಡೌಟ್ ಇದೆ. ಸೊ ಬನ್ನಿ, ಯಾಕೆ ಡೌಟ್ ಎಲ್ಲ ಇಟ್ಕೊಳ್ಳೋದು, ಖುದ್ದಾಗಿ ಹೋಗಿ ನೋಡ್ಕೊಂಡ್ ಬಂದ್ಬೇಡ. ಸೊ ಬನ್ನಿ, ಜೋರಾದ ಚಪ್ಪಾಳೆ ನಮ್ಮ ಹುಡುಗರಿಗೆ. ಉಡಾ 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 ಉಡಾ. ಎಡಕ್ಕ ಮಲೆ ಮಾದಪ್ಪನ ಬೆಟ್ಟ, ಬಲಕ್ಕ ಬಿಳಿಗಿರಿ ರಂಗನ ಬೆಟ್ಟ, ಮುಂದಕ್ಕ ಗೋಪಾಲ ಸ್ವಾಮಿ ಬೆಟ್ಟ, ಸುತ್ತಮುತ್ತ 77 ಬೆಟ್ಟ ಮಡಿಕೊಂಡು ನಡಗದ್ದೆಯಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ಮಜವಾಗಿ ಮಜಾ ಬರುತ್ತಾ ನೋಡ್ತಾರೋ ಚಾಮರಾಜನಗರದ 2 ಜನತೆಗೂ ನಮಸ್ಕಾರ. ಏನುಡ ಇದು? ಇದೇನು ಮಜಾ ಬರತ್ತ ಪ್ರೋಗ್ರಾಮ ಇಲ್ಲ ಮಾದಪ್ಪನ ಪರಿಚಯ? ತಲೆ ಕಾಯೋ ಊರುಗಳು ಯಾವುದು ಅಂತ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಹೇಳ್ಬೋದು, ಅದು ನಮ್ಮ ಚಾಮರಾಜನಗರ ಅಂತ. ಆಳುಗಳನ್ನ ಕೊಡ್ಬೋದು ಬೇರೆ ನಗರ, ಆದ್ರೆ ಆಳು ಅರಸರನ್ನ ಕೊಟ್ಟಿದ್ದು ನಮ್ಮ ಚಾಮರಾಜನಗರ. ಏನು ಹೆಂಗೆ ಅಂತ ಕೇಳ್ತೀರಾ? ಕನ್ನಡ ಚಿತ್ರರಂಗನ ಆಳಕ್ಕೆ ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ನ, ಮೈಸೂರು ಸಂಸ್ಥಾನದ ಆಳು ಅರಸರನ್ನ ಕೊಟ್ಟಿದ್ದು ಚಾಮರಾಜ ಒಡೆಯರ್ನ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಅಲ್ಲ ಕಣ್ ಬಾಬಾ, ನಾನು ಇಲ್ಲಿ ಜನಗಳ ಮಾತಾಡ್ತಾ ಕೂತೀವಿ, ನೀನ್ ನೋಡ್ರೆ ನೆಲದಲ್ಲಿ ಬಿದ್ದರೆ ಕಡ್ಲಕ್ಕೆ ಬೀಜ ಬಾಯಿಗಾಕ ಬತ್ತಿದ್ಯಲ್ಲ. ಸುಮ್ನೆ ಯಾವ್ದನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದಕ್ಕಲ್ಲ, ಬಳಸ್ಕೊಬೇಕು. ಬಾ, ಈ ಬ್ಯಾಂಡೇಜ್ ಸಿಕ್ತು ಏನ್ ಮಾಡ್ನಿ? ಅದು ವೇಸ್ಟ್ ಕಲ. ಇಲ್ಲಿ ಯಾರಿಗಾದ್ರೂ ಗಾಯ ಆಗಿದ್ರೆ ಹಾಕ್ಬೋದಿತ್ತು, ಬಿಸಾಕೆತ್ತಗೆ. ಇದನ್ನ ಏನ್ ಮಾಡ್ಲಿ? ಬಾರೈಲ ಅಪ್ಪ. ಅಯ್ಯೋ ನನ್ನ ಮಗನೇ, ವೇಸ್ಟ್ ಆಗುತ್ತೆ ಅಂತ ತಲೆ ಹೊಡೆದು ಬ್ಯಾಂಡೇಜ್ ಹಾಕಕ್ ಬರ್ತೀಯ? ಅಲ್ಲ ಕಣ್ ಬಾವ, ಒಡಿಸ್ಕೊಂಡಿದ್ದು ನಾನು, ನೀನ್ ಯಾಕೆ ಒಳ್ಳೆ ಮಕವ ಮಾದಪ್ಪನ್ ತೇರಡಿ ಸಿಗಾಕೊಂಡಿರೋ ಕಾಯಿ ಮಾಡ್ಕೊಂಡಿದ್ದೆ ನೋಡೋ. ಮೊದ್ಲೇ ಮೂಡಿಲ್ಲ, ಒಳಗೆ ಹೋಗತ್ತಗೆ. ಅಂತದೇನಾಯ್ತಾ? ದಿನ ರಾತ್ರಿ ನಮ್ಮ ಅಣ್ಣ ಕನ್ಸಲ್ ಬಂದ್ ಸಾಯ್ತು ಅನ್ಕಣ. ಬರೋದ್ ಬಂದ್ರೆ ಅವನ ಹತ್ರ ಒಂದ್ ಸೈನ್ ಆದ್ರೂ ಮಾಡಿಸ್ಕೊತಿದ್ದೆ. ಸೈನ್ ಹಾಕ್ಸ್ಕೊಂಡ್ರೆ ಕೊಳ್ಳೇಗಾಲ್ತಿವಿರೋ 40 ಎಕರೆ ಜಮೀನು ನಂದಾಯ್ತದೆ. ಈ ಚಾಮರಾಜನಗರದಲ್ಲಿ 25 ಮನೆ ನಂದಾಯ್ತದೆ. ಅಷ್ಟೇ ಅಲ್ಲಕಲ್ಲ, ಈ ಗ್ರೌಂಡ್ ನಂದೇ ಆಯ್ತದೆ. ಅವನ ಹೆಸರೇನು ಅಂತ ನಂಗೆ ಹೇಳ್ಬಾವ, ನಾನು ಕರ್ಕೊಂಬತ್ತೀನಿ. ಹೆಸರು ಹೇಳ್ದೆ ಕನ್ನಡ ಕದೇನು ಹೆಸರು ಬೇಳೆಯ ಲೇ? ಅವನ್ನ ನಾನು ಹುಡುಕ್ದೇ ಇರೋ ಊರಿಲ್ಲ, ತಿರುಗದೇ ಇರೋ ಜಾಗ ಇಲ್ಲ, ಹತ್ತೇ ಇರೋ ಬೆಟ್ಟ ಇಲ್ಲ, ಈಸ್ದೇ ಇರೋ ನದಿ ಇಲ್ಲ. ನಾ ಈ ತರ ಅಲ್ತಿದ್ದೀನಿ, ಅವನ್ ಸಿಗ್ಲಿಲ್ಲ, ಸಿಗೋದು ಇಲ್ಲ. ನೀನೇನ್ ಬಾವ ನೀನು? ಭೂಮಿ ಬಿತ್ತನೆ ಮಾಡಿದ್ರೆ ಬೆಳೆ ಸಿಗ್ತದೆ, ಭೂಮಿ ಆಗಿದ್ರೆ ನೀರ್ ಸಿಗ್ತದೆ, ಚಾಮರಾಜನಗರಕ್ಕೆ ಬಂದ್ರೆ ಮಾದಪ್ಪನ ಸಿಗ್ತಾನೆ. ಅಂತದ್ರಲ್ಲಿ ಜುಜುಬಿ ನಿಮ್ಮ ಅಣ್ಣ ಸಿಗಕ್ಕಿಲ್ವಾ? ಅವ್ನ ಹೈಟ್ ಕಲರ್ ಫಿಗರ್ ಹೇಳಬವ, ರಕ್ಕ ತಪ್ಪಕತ್ತ ಬಂದ್ಬಿಡ್ತೀನಿ. ಹಂಗಂತ್ಯಾ? ಅವ್ನ್ ನೋಡಕ್ಕೆ ಸ್ವಲ್ಪ ಖರಾಬ್ ಫಿಗರು, ಸೇಮ್ ನಿಂತರನೆ. ಅವನ್ ಕೂದ್ಲೇ ಅಲ್ಲ, ಮತ್ತೆ ಗುಂಗುರ್ ಕೂದ್ಲು. ಅವನ್ ಫೇಸೇ ಅಲ್ಲ, ಮತ್ತೆ ಮೊಕ ಇದ್ದಂಗದೆ. ಅವನ್ ಕಿವಿನೇ ಇಲ್ಲ, ಟ್ರ್ಯಾಕ್ಟರ್ ಸೈಲೆನ್ಸರ್. ಕಿವಿ ಕೆಳಗೆ ಇಟ್ಟಾಗ್ಲ ಮಚ್ಚೆ ಇದೆ ಅಂದೆ. ಅವನ್ ಕಾಲೇ ಅಲ್ಲ, ಮರ್ಗಾಲು ಅಲ್ಲ, ಕಾಲ್ ಕೆಳಗೆ ಕ್ರ್ಯಾಕ್ ಆಗದೆ. ಅವನ ಹೆಸರು ಗೋವಿಂದ. ಅದೇನ್ ಕನ್ನಡ ಇಲ್ಲ. ಇವಳೆ ಪರ್ಸಲ್ಲಿ ಇಟ್ಟಿದ್ಯಾಮೆ, ಇಲ್ಲೇ ರೂಮಲ್ಲಿ ಇರ್ಬೇಕು, ಬಂದ್ ನೋಡ್ರಿ. ಪರ್ಸ ಶಿವ ಅಂತ ಬೇಡುವೇನು ರೋಡಿನಲ್ಲಿ, ಚಿಲ್ಡ್ರೆ ಕಾಸಿ ಹಾಕಿ ಬೀಡಿ ತಟ್ಟೆಯಲಿ, ನಾ ಕೂತೆ ಸೈಡಿನಲ್ಲಿ ಜಿಕ್ 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 ಚಾಕ್, ಜಿಕ್ 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 ಚಾಕ್. ಫುಡ್ಡು ಇಲ್ಲ, ಬ್ರೆಡ್ಡು ಇಲ್ಲ ಲೈಫಿನಲ್ಲಿ, ಕರಿ ಇರುವೆ ಬಿಟ್ಟಂಗಾಯ್ತು ಹೊಟ್ಟೆಯಲ್ಲಿ.
ಖಾಲಿ ತಟ್ಟೆ ನೋಡಿ ನೀರು ಕಣ್ಣಿನಲ್ಲಿ ದೊಡ್ಡಾಕಿ ಟೈಮಿನಲ್ಲಿ ಅಮ್ಮ ತಾಯೇ. ಹಲೋ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕೂತದ್ ಕಾಣಲ್ವಾ? ದುಡ್ಡಿಲ್ಲ ಹೋಗಯ್ಯ. ಸರ್, ಈ ಕೆಲವ್ರ ಬಾಯಿ ದೊಡ್ಡದಿರುತ್ತೆ, ಕೆಲವ್ರ ಬಾಯಿ ಸಣ್ಣದಿರುತ್ತೆ, ಕೆಲವ್ರ ಬಾಯಿ ಸುಮ್ಮನೆ ಇರಲ್ಲ. ಆದ್ರೆ ಎಲ್ಲ ಬಾಯಿ ಇಲ್ಲ ಅಂತಾನೆ ಅನ್ನೋದು. ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಅನ್ನೋದು. ಇಲ್ಲ ಅನ್ನೋದಕ್ಕಿಂತ ನನ್ನ ಪಕ್ಕ ಕೂತ್ಕೊಂಡು ಅಮ್ಮ ತಾಯೇ ಅನ್ಬೋದಲ್ವಾ? ಬೆಕ್ಕರ್ ನನ್ನ ಮಗನೇ, ಎಷ್ಟೋ ಕೊಬ್ರಿನ್ಗೆ. ನೋ, ನೀವೇನು PPL ಕ್ರಿಕೆಟ್ ಟೀಮ್ ಓನರ್? ನನಗೆ ಎದುರು ಮಾತಾಡ್ತೀಯ? ಅಯ್ಯೋ ತೋತ ನನ್ನ ಮಗನೇ, ದನ ಇದ್ದಂಗೆ ಇದೆಯಾ? ದುಡ್ಕೊಂಡು ತಿನ್ನಕೇನ ನಿನ್ಗೆ? ₹1 ಭಿಕ್ಷೆ ಹಾಕೋ ಯೋಗ್ಯತೆ ಇಲ್ಲ, ನನಗೆ ಹೊಡಿತೀಯ? ಏನೋದು ಭಿಕ್ಷೆ ಎಷ್ಟಿದೆ? 5 ರೂಪಾಯಿ. ಎಷ್ಟೋ ಬೇಕು ನಿನ್ಗೆ? 100, 1,000, 5,000, 10,000? ಲೇ, ಈ ದುಡಿಮೆ ಮಾಡಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ? ನೀನೊಂದ್ಸರಿ ಅಮ್ಮ ಅನ್ನು. ಅಮ್ಮ ಅನ್ನಲೇ? ಅನ್ನಲ್ಲ. ನಂಗೆ ಕರೆಕ್ಟ್ ಗೊತ್ತು, ಕುಂಫು ಗೊತ್ತು, ಮಾಸ್ಟರ್ಸ್ ಗೊತ್ತು. ಅನ್ನು ಅಮ್ಮ ತಾಯಿ. ಅಮ್ಮ ತಾಯಿ ಅನ್ನಕ್ಕೂ ಬರಲ್ವಲ್ಲು, ಹುಟ್ಟಿದ ಮಕ್ಕಳು ಅಮ್ಮ ಅಂತವೆ. ನಾನು ಹೇಳ್ತೀನಿ, ಹಂಗೆ ಹೇಳು. ಅಮ್ಮ ತಾಯೇ ಅನ್ನ ತಾಯಿ. ಮ್ಯಾನರಿಸಮ್ ಯಾರು ನಿಮ್? ಹಾಗಾದ್ರೆ ಮಾಡು. ಕೆರಿ ನಂದಲ್ಲ, ನಿಂದು. ಕೆರಿ ಇನ್ನು ಈಗ ಅನ್ನು. ಅಮ್ಮ ತಾಯಿ. ಗುಡ್. ನೋಡು, ಇದು ನನ್ನ ಏರಿಯಾ, ತುಂಬಾ ಖರಾಬು. ಎಲ್ಲಿ ಕಾಣಿಸ್ಕೊಳ್ಬೇಡ, ಹೋಗ್ತಾ ಇರು. ಬೆಳಗ್ಗೆ ಒಳ್ಳೆ ಅನಾಸಿನ ಸವಾಸ ಆಯ್ತು. ಲೇ, ನಾನು ವಾಪಸ್ ಬರೋದ್ರೊಳಗೆ ಓಡೋಗಿರೋ, ಇಲ್ಲ ಅಂದ್ರೆ ಮಗನೇ ಹುಡುಗರನ್ನ ಕರ್ಕೊಂಬಂದು ಕರ್ಕೊಂಡು ಹೊಡಿತೀನಿ. ನಂಗೆ ಕರೆಕ್ಟೇ ಗೊತ್ತು, ಕುಲ್ಫು ಗೊತ್ತು, ಮಾಸ್ಟರ್ಸ್ ಗೊತ್ತು. ಏನ್ ಸರ್, ನಿಯತ್ತಾಗಿ ಬೇಡಿದ್ರೆ ₹1 ಕೊಡಲ್ಲ. ಏನಾದ್ರೂ ಮ್ಯಾನರಿಸಮ್ ಮಾಡಬೇಕು, ಪರ್ಫಾರ್ಮೆನ್ಸ್ ಮಾಡೋಣ. ಅಮ್ಮ ತಾಯೇ, ಕಾಣಲ್ಲ, ಯಾರಾದ್ರೂ ದಾನ ಮಾಡಿ. ಅಯ್ಯೋ, ಸಣ್ಣ ವಯಸ್ಸಿಂದಲೇ ಕಣ್ಣಿಲ್ಲ, ಅಪ್ಪ ಅಮ್ಮ ನೋಡಿಲ್ಲ. ಅಷ್ಟೇ ಯಾಕೆ, ಪ್ರತಿದಿನ ರಾತ್ರಿ 8 ಗಂಟೆ ಬರೋ ಮಜಾ ಬರುತ್ತಾ ನೋಡೇ ಇಲ್ಲ. ಏನ 8 ಗಂಟೆ ಬರೋ ಮಜಾ ಬರುತ್ತವೆ ನೋಡಿಲ್ವಾ ನೀನು? ಕಣ್ಣೇ ಇಲ್ಲ ಸರ್, ಹೆಂಗ್ ನೋಡ್ಲಿ? ವಾಯ್ಸ್ ಮತ್ತೆ ಮ್ಯೂಸಿಕ್ ಕೇಳ್ಕೊಂಡು ನಗ್ತಾ ಇರ್ತೀನಿ. ಹ್ಞೂ ಸರ್. ಈ ಮಜಾ ಭಾರತದಲ್ಲಿ ಮೈಸೂರು ಅಖಿಲೇಶ್ ಕೃಷ್ಣ ಗೊತ್ತಾ? ಯಾರ ಅವನು? ಯಾರೋ ಇವನು. ಓ, ಚಾರ್ಮಿಂಗ್ ಸ್ಟಾರ್ ಅಖಿಲೇಶ್ ಕೃಷ್ಣ ಅವರು. ಏನ್ ಆಕ್ಟಿಂಗ್ ಸರ್, ಏನ್ ಪರ್ಫಾರ್ಮೆನ್ಸ್, ಏನ್ ಟೈಮಿಂಗ್. ನಾನು ಅವ್ರ ದೊಡ್ಡ ಫ್ಯಾನ್ ಸರ್. ಈ ನಂದೀಶ್ ಅವ್ರು ಗೊತ್ತಾ? ಕಣ್ಣಿದ್ದವ್ರಿಗೆ ಕಾಣಿಸಲ್ಲ, ಇನ್ನು ಕಣ್ ಕಾಣದೇ ಇರೋ ನಂಗೆ ಕಾಣಿಸ್ತಾನ? ಈ ನಿತಿನ್ ಅಮೀನ್ ಗೊತ್ತಾ ನಿಮ್ಗೆ? ಸೂಪರ್ ಸೂಪರ್ ಸೂಪರ್. ಕಣ್ ಬಂತ ಅಂತ? ಇಲ್ಲ ಸರ್, ಅವ್ರ ಹೆಸರು ಹೇಳಿದಾಗ ನಾನು ಎದ್ ಕುಣಿತಾ ಇದೆ ಸರ್. ಏನ್ ಟೈಮಿಂಗ್ ಸರ್, ಏನ್ ಡೈಲಾಗ್, ಏನ್ ಆಕ್ಷನ್, ಏನ್ ಮ್ಯಾನರಿಸಮ್, ಏನ್ ಸ್ಪಷ್ಟವಾದ ಕನ್ನಡ ಸರ್. ಮಜಾ ಭಾರತ ಸೀಸನ್ 3ಯಲ್ಲಿ ಟಾಪ್ 1 ಆಕ್ಟರ್. ಹೌದು ಸರ್, ಲಾಸ್ಟ್ ಇಂದ ಫಸ್ಟ್ ಹೆಸರು ಅವ್ರದೇ ಇರೋದು. ನಿಮ್ಗೆಲ್ಲ ಬಿಲ್ಡಪ್, ನಾವೆಲ್ಲ ಆಪ ಸರ್. ಇಷ್ಟೆಲ್ಲ ಮಾತಾಡಿದ್ರಿ ಸರ್, ಕಾಣಲ್ಲ ಸರ್. ಏನಾದ್ರೂ ದಾನ ಮಾಡಿ ಸರ್. ಅಷ್ಟೇ ತಾನೆ. ₹500 ನೋಟು, ₹500 ನೋಟ್ ಹಾಕ್ತೇವನಿ, ತಕ ಮಡಿಕೊಂಡು ಎಂಜಾಯ್ ಮಾಡು. ₹10 ಹಾಕ್ಬಿಟ್ಟು 500 ಅಂತವ್ನಿ. ಏನೋ ಹೇಳ್ದಂಗಿತ್ತ? ಏನಿಲ್ಲ ಸರ್, ನೀವು ಕೊಟ್ಟ ₹500 ಹುಡುಕ್ತಾ ಇದ್ದೀನಿ. ನಿನ್ನಂತ ಎಷ್ಟು ಜನ ನೋಡಿಲ್ಲ ನಾನು ಸರ್. ಖತರ್ನಾಗಿದ್ದೀವಿ ಸರ್, ಭಯಂಕರ ಇದ್ದೀರಾ ಸರ್. ನಾನು ನಿಮ್ ಫ್ರೆಂಡ್ಶಿಪ್ ಮಾಡ್ಲಾ? ಇಲ್ಲ ಕಣ, ನಂಗ ಭಾರಿ ಕೆಲಸ ಅದ. ನಮ್ಮ ಭಾವರನ್ನ ಕಳೆದಬಿಟ್ಟನಂತ ಅರ್ಜೆಂಟ್ ಹುಡುಕೊಂಬತ್ತೀನಿ. ನಿಂಗೇನಾರು ಸಿಕ್ಕಿದ್ರು ಹೇಳು. ಹೆಂಗ್ ಹೇಳಿ ಸರ್, ನನ್ನ ಹತ್ರ ಮೊಬೈಲೇ ಇಲ್ಲ. ಹೌದಾ? ಹ್ಞೂ ಸರ್. ತಗ ಮೊಬೈಲ್ನ ಇಟ್ಕ. ಇವನೇನು ನಂಬರ್ ಕೊಡ್ತಾನಂದ್ರೆ ಮೊಬೈಲ್ ಕೊಡ್ತಾವನೆ. ದೊಡ್ಡ ಬಕ್ರ ಇರಬೇಕು, ಇವನೊಟ್ಟಿಗೆ ಇದ್ರೆ ಎಳ್ಳೆ ಅಮರ್ಸ್ಬೋದು. ಸರ್ ಸರ್ ಸರ್, ಮೊಬೈಲ್ ಕೊಟ್ಟಿದ್ದೀರಾ, ನಂಬರ್ ಕೊಟ್ಟಿಲ್ಲ. ನನ್ನ ದಡ್ಡನ ಮಗ ಅನ್ಕೊಂಡಿದ್ಯಾ? ಮತ್ತೆ ನಿನ್ ನಿಯತ್ ಎಷ್ಟದ ಅಂತ ಚೆಕ್ ಮಾಡ್ತಿದ್ದೆ. ಸರ್. ನಿಮ್ಮ ಹೆಸರು? ಗೋವಿಂದ. ನಮ್ ದೊಡ್ಡ ಬಾಬಣ್ಣ ಗೋವಿಂದ. ಇವರಯ್ಯ ಗುಂಗುರು ಕೂದ್ಲು,
ಕಾಲ್ ಕೆಳಗ್ ಕ್ರಾಕ್ ಅದ, ಕಿವಿ ಕೆಳಗ್ ಮಚ್ಚ ಅದ, ಅಂದ್ರೆ ನಮ್ ದೊಡ್ಡ ಬಾವ ಗೋವಿಂದ್ ಇವ್ರೇ. ಭಾವನ ನಾನ ಸುಮ್ನೆ ಮತ್ತೆ ಬೇಡ ಮನ್ಗೋಗೋ ಬಾ. ಏನೋ ಭಾವ ಅಂತದ್ದೇನೆ, ಸಿಕ್ಕಿದ್ದೆಲ್ಲ ಯಮರ್ಸ್ಬೇಕು. ಅಕ್ಕ 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 ಏನಪ್ಪ ದೊಡ್ಡ ಬಾವನ್ ಕರ್ಕ ಬಂದೀವಿ ನೋಡು. ಹಾ ಏಯ್ ಬಾಲ ಇಲ್ಲಿ. ಅದೇಂಗ್ಲ ಇವ್ರನ್ನೇ ದೊಡ್ಡ ಬಾವ ಅಂದಿಯೇ? ಅಕ್ಕ ಎಲ್ಲ ಚೆಕ್ ಮಾಡಿದೀನಿ, ಗಾಡಿದು ಡಾಕ್ಯುಮೆಂಟು ಇನ್ಶೂರೆನ್ಸು ಎಲ್ಲ ಕರೆಕ್ಟ್ ಆಗದ. ನನ್ ತಮ್ಮಯ್ಯ ಚೆಕ್ ಮಾಡಿದಾನೆ ಅಂದ್ಮೇಲೆ ಎಲ್ಲ ಸರಿಯಾಗೇ ಇರ್ತದೆ. ಅಕ್ಕ ದೊಡ್ಡ ಬಾವ ಉಣ್ಣಕ್ಕ ಹೊಟ್ಟೆ ಸೇರ್ತಿದ್ದ, ಹೋಗಿ ಉಣ್ಣಕ್ಕೆ ಅಂತ ತಗೊಂಬ, ಹೋಗ್ ಕೂರ್ಸು ಕೂರ್ಸು ಕೂರ್ಸು. ದೊಡ್ಡ ಬಾವ ಬಾ ಕೂತ್ಕೋ. ಯಾಕೆ ಉಣ್ಣಕ್ಕೆ ಉಣ್ಣಕ್ಕ ಊಟಕ್ಕೆ ಊಟ 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 ಅಣ್ಣ ನಿನಗೆ ಮಾಡ್ಸಿರೋದಕ್ಕ ನಾ ಉಣ್ಣಬೇಕು, ಕೂತ್ಕೋ ಸರಿಯಾಗಿ. ಬಾವಾಯ್ ಹಾ ದೊಡ್ಡಲೆ. ಹಾ ಬಾವ ರೈಸ್ ಬೇಡ, ಚಿಕನ್ ಹಾಕಿ. ಯಾಕೆ? ಹೊರಗೆ ಬಿಟ್ಟಿ ಸಿಗಲ್ವಲ್ಲ. ಬಾವ ತಿನ್ನಕ್ಕಿಂತ ಮುಂಚೆ ಈ ಕಾಗ್ದಕ್ಕೊಂದು ಸೈನ್ ಹಾಕ್ ಬಾವ. ಯಾಕೆ? ಊಟ ಮಾಡ್ತಿದ್ದೀನಿ ಅಂತ ಪ್ರೂಫ್ಗ? ಅದು ನಂಗೆ ಸಿಗ್ನೇಚರ್ ಬರಲ್ಲ. ಮತ್ತೆ ನಮ್ ತಾವು ಇಂಕಿಲ್ಲ ಮತ್ತೆ ಅಕ್ಕ. ಸಖತ್ತಾಗಿದೆ. ಓ ಬಾವ ಬರೀ ಲೆಗ್ ಪೀಸ್ ತಿಂತಿದ್ದಲ್ಲ, ಅನ್ನನ ವಸಿ ಉಣ್ಣು. ಊಟ ಬೇಡ, ಊಟ ತಿಂದ್ರೆ ಚಿಕನ್ ತಿನ್ನಕ್ಕಾಗಲ್ಲ. ಬಾವ ತಗ ಬೀಡ ಬೀಡ ತಿನ್ನು, ತಗ ಬೀಡ.